ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೌದು, ನಿಮ್ಮ ಕಂಪ್ನಿಯಲ್ಲಿ ನಿಮ್ಗೆ ಕೆಲಸ ಕಮ್ಮಿನಾ? ಯಾವಾಗಲೂ ರೋಡಲ್ಲೇ ಸುತ್ತಾ ಇರ್ತೀರಾ? ಏನು ಫೀಲ್ಡ್ ಡ್ಯೂಟಿನಾ? ಯಾ ನೋಡಿ, ತುಂಬಾ ಟ್ಯಾಲೆಂಟ್ ಇರೋರ್ನ ಆಫೀಸಲ್ಲಿ ಯಾರು ಕೂರಕ್ ಬಿಡಲ್ಲ. ಹೀಗೆ ಬೀದಿ ಅಲಿಯಕ್ಕೆ ಬಿಡ್ತಾರಾ? ಇವಾಗ ನಾನು ಇಲ್ಲಿರೋದು ನಿಮಗೆ ಇಷ್ಟ ಇಲ್ವಾ? ಇವತ್ತು ಕಾಫಿ ಕರಿ ಅಲ್ವಾ? ಅಯ್ಯೋ, ನೀವು ಕೇಳಿದ್ರೆ ಕಾಫಿ ಏನು ಮೇಡಮ್, ಕಾಫಿ ತೋಟನೇ ಕೊಡಿಸ್ತೀನಿ, ಬನ್ನಿ ಬನ್ನಿ. Say something, say something, say something, I wanna love you. Say something, say something, say something, I wanna love you, love you, love you. ನಾನು ಬರೋದು ಸ್ವಲ್ಪ ತಡವಾಗಿದ್ರೆ ಆ ಮದನ್ ಹಾರ ಹಾಕಿ ಉಂಗುರ ತೋರಿಸ್ಬಿಡ್ತಿದ್ದ. ಎಂತ ನೀಚ ನೋಡಿ ಅವನು. ನೀವಿಲ್ದೇ ಇರೋ ಸಮಯದಲ್ಲಿ ಅವನ ಮನೆಗೆ ಹೋಗಿದ್ದಾನೆ. ಮದನ್ಗಿಂತ ನೀಚ ನಿಮ್ಮ ಭಾಮೈದ ಚೆನ್ನಕೇಶ್ವ ಮತ್ತೆ ಅವ್ರ ಹೆಂಡತಿ ಅನ್ಸುತ್ತೆ. ಅವ್ರಿಗೆ ದುಡ್ಡಿನ ದುರಾಸೆ ನೋಡಿ. ನೋಡಿ, ಇನ್ ಮುಂದೆ ಆ ಮದನು ಹೀಗೆಲ್ಲ ಮಾಡದೇ ಇರೋ ಹಾಗೆ ನೀವು ಚೆನ್ನಾಗಿ ಎಚ್ಚರಿಕೆ ಕೊಡಬೇಕಾಗಿತ್ತು. ಅಳಿಯಂದ್ರು ವಾರ್ನಿಂಗ್ ಕೊಟ್ಟಿದ್ದಾರೆ, ಇನ್ಮೇಲೆ ಈ ಕಡೆ ತಲೆ ಹಾಕಲ್ಲ ಅವನು. ಜಾನ್ವಿ ಹತ್ರ ಮದನ್ ವಿಷಯ ಹೇಗೆ ಮ್ಯಾನೇಜ್ ಮಾಡಿದ್ರಿ ನೀವು? ನಾನು ಬಂದು ಕೇಳಿದಾಗ ಸ್ವಲ್ಪ ಒಪ್ಸೋದು ಕಷ್ಟ ಆಯಿತು. ಕೊನೆಗೆ ನಾನೇ ಮದನ್ ಸಂಬಂಧ ಬೇಡ ಅಂತ ಹೇಳಿದೆ. ನಂಬಿದ್ಲ ಅವಳು? ಒಪ್ಪದ್ಲ ಅಣ್ಣ? ತಕ್ಷಣಕ್ಕೆ ಒಪ್ಪಲಿಲ್ಲ. ಮತ್ತೆ ಮದನ್ಗೆ ಈ ಸಂಬಂಧನೇ ಇಷ್ಟ ಇಲ್ಲ ಅಂತ ಹೇಳಿದೆ. ನಂಬದ್ಲಾ? ನನ್ನ ಮೇಲೆ ತುಂಬ ನಂಬಿಕೆ ಇದೆ ನನ್ನ ಮಗಳಿಗೆ. ಹಾಗೆ ಹೇಳಿ, ಒಳ್ಳೆ ಕೆಲಸ ಮಾಡಿದ್ದೀರಾ. ಹಾಗಂತ ಅವಳ ತಂದೆಯಾಗಿ ನಾನು ಆರಾಮಾಗಿರೋಕ್ಕಾಗಲ್ಲ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೋಸ್ಕರ ಬಂದೆ. ಹೇಳಿ. ಈಗ ಜಾನ್ವಿ ಮದನ್ ವಿಷಯನ ತಲೆಯಿಂದ ತೆಗೆದಾಕಿದ್ದಾಳೆ. ನೀವು ನಾಳೆ ನಾಡಿದ್ದು ಒಳಗಡೆ ನಮ್ಮ ಮನೆಗೆ ಹೆಣ್ಣು ಕೇಳೋ ಥರ ಬರ್ಬೋದಾ? ಅದಕ್ಕೆ ನೀವು ಇಷ್ಟೆಲ್ಲ ಕೇಳ್ಕೋಬೇಕಾ? ನೀವು ಹೇಗೆ ಹೇಳ್ತೀರೋ ಹಾಗೇ ಆಗಲಿ. ನಿಮ್ಮ ಮಗಳನ್ನ ಗಂಡನ ಮನೆಗೆ ಕಳಿಸೋ ಕಾತುರ ನಿಮ್ಗೆ ಎಷ್ಟಿದೆಯೋ, ನಮ್ಮನೆ ಸೊಸೆನ ನಮ್ಮನೆ ತುಂಬಿಸ್ಕೊಳ್ಳೋ ಕಾತುರ ನಮಗೂ ಅಷ್ಟೇ ಇದೆ. ಹಾಗಾದರೆ ಹೆಣ್ಣೋಡೋ ಶಾಸ್ತ್ರ ಮುಗಿಸಿ ಶ್ರೀನಿಧಿ ಜಾನ್ವಿ ಮದುವೆನ ಆದಷ್ಟು ಬೇಗ ಮಾಡಿಬಿಡೋಣ. ಆಗಲಿ, ನಾನು ಶ್ರೀ ಹತ್ರ ತಕ್ಷಣ ಮಾತಾಡ್ತೀನಿ. ಮೊದಲನೇ ಸಲ ಶ್ರೀ ಜಾನ್ವಿ ಮದುವೆ ಟೈಮಲ್ಲಿ ಯಾರ ಮನಸ್ಸುಗಳು ಸರಿಯಾಗಿರಲಿಲ್ಲ. ನಾನೇ ಅವರಿಬ್ಬರ ಮದುವೆಗೆ ವಿರುದ್ಧವಾಗಿ ನಿಂತಿದ್ದೆ. ಹಾಗಾಗಿ ಮದುವೆ ಸಂಬಂಧಪಟ್ಟ ಎಲ್ಲ ಸಂಭ್ರಮದಲ್ಲೂ ಯಾರಿಗೂ ಸಂತೋಷವಾಗಿರೋಕ್ಕಾಗಲಿಲ್ಲ. ನಾನು ಭಾಗಿಯಾಗಲಿಲ್ಲ ಅಂತ ನನ್ನ ಸೊಸೆಯಂದರು ಪಾಪ ಮಗನ ಮದುವೆಯಲ್ಲಿ ಅವರೂ ಸಂತೋಷವಾಗಿರಲಿಲ್ಲ. ಆ ನೋವು ಇನ್ನೂ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಯಾಕತ್ತೆ ಬೇಜಾರು ಮಾಡ್ತೀರಾ? ಆಗ ಹೋಗೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ನೀವೇ ತಾನೇ ಹೇಳ್ತಿರ್ತೀರಾ. ಹೋದ ಸಲ ಹಾಗಾದ್ರೆ ಏನಂತೆ? ಈ ಸಲ ನಮ್ಮ ಶ್ರೀ ಜಾನ್ವಿ ಮದ್ವೆನ ಧಾಮ್ ಧೂಮ್ ಅಂತ ಮಾಡೋಣ. ಎಲ್ಲರೂ ಅನ್ಯೋನ್ಯವಾಗಿ ಹಾಡ್ಕೊಂಡು ಕೊಂಡ್ಕೊಂಡು ಮಾಡೋಣ. ಏನಂತೀರಾನ? ಎರಡೆರಡು ಸಲ ಮಕ್ಕಳ ಮದುವೆ ನೋಡೋ ಭಾಗ್ಯ ಯಾರು ಸಿಗುತ್ತೆ? ನೋಡಿದ್ರ ಅತ್ತೆ? ಹೌದಲ್ವಾ? ಅದಕ್ಕಾದ್ರೂ ನಾವು ಸಂತೋಷ ಪಡಲೇಬೇಕು. ಅತ್ತೆ, ನಮ್ಮ ಇದ್ದವ್ರಿಗೆಲ್ಲ ವಿಷಯ ಹೇಳ್ಬರ್ತೀನಿ. ಮಾಲ್ತಕ್ಕ, ಕಲ್ಲು, ಬಸ್ಸು. ನೋಡಿ, ಮನೆಯಿಂದ ದೂರ ಇರೋ ಸೊಸೆ ಮತ್ತೆ ಮನೆಗೆ ಬರ್ತಾಳೆ ಅಂದ್ರೆ ಎಷ್ಟು ಸಂಭ್ರಮ ಅನ್ಸೋಡಿ ನನ್ನ ಸೊಸೆಗೆ. ನನ್ನ ಮಗಳು ಪುಣ್ಯ ಮಾಡಿದ್ಲು. ನಾವು ಪುಣ್ಯ ಮಾಡಿದೀವಿ ನಿಮ್ಮ ಮಗಳನ್ನ ನಮ್ಮ ಸೊಸೆಯಾಗಿ ಪಡೆಯೋಕೆ. ಶ್ರೀ, ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಿದ್ಯೋ? ಮಾಮ್, ಒಂದ್ ನಿಮಿಷ ಡಿಸ್ಟರ್ಬ್ ಮಾಡಬೇಡಿ. ಎಲ್ಲಿ ತೋರ್ಸು. ಸಿನಿಮಾ ವಿಡಿಯೋ ನೋಡ್ತಿದ್ಯಾ?
ಸಿನಿಮಾದಲ್ಲಿ ನಮ್ಮ ಹೀರೋಯಿನ್ಗೆ ಯಾವ ಥರ ಪ್ರಪೋಸ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಶ್ರೀ, ಜಾನ್ವಿಗ್ ಪ್ರಪೋಸ್ ಮಾಡಿ ಒಪ್ಸೋದ್ ಬಿಟ್ಟು ವಿಡಿಯೋ ನೋಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಮಾಮ್, ನನಗೆ ಜಾನುಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆಗ್ತಿದ್ದೇನೆ. ಮಾಮ್, ನೀವಾದ್ರೆ ನನಗೆ ಒಳ್ಳೆ ಐಡಿಯಾ ಕೊಡಬಾರ್ದಾ? ಅಯ್ಯೋ, ನನಗದೆಲ್ಲ ಗೊತ್ತಾಗಲ್ಲ ಅಪ್ಪ. ಆದ್ರೂ ಮಾಮ್, ಹುಡುಗಿರಿಗೆ ಯಾವ ಥರ ಪ್ರಪೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ? ಹೇಳಿ. ಶ್ರೀ, ನಿನ್ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಮೊದಲು ಜಾನ್ವಿ ಹಿಂದೆ ಓಡಾಡಿ ಅವಳು ನಿನ್ನನ್ನು ಪ್ರೀತಿಸೋ ಹಾಗೆ ಮಾಡ್ಕೊಂಡೆ. ಆಗ ನೀನು ಈ ಥರ ವಿಡಿಯೋನು ನೋಡಲಿಲ್ಲ, ನಮ್ಮ ಹತ್ರ ಐಡಿಯಾನು ಕೇಳಿಲ್ಲ. ಆದರೆ ಈಗ ನಿನ್ನ ಹೆಂಡತಿನ ನಿನ್ನ ಕಡೆ ಒಲಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ಯಾ? ಮಾಮ್, ಎಲ್ಲ ವಿಷಯ ಗೊತ್ತಿದ್ದು ನೀವು ಈ ಥರ ನಗೋದು ಅನ್ಯಾಯ ಮಾಮ್. ಜಾನು ನನ್ನ ಹೆಂಡತಿ ಅಂತ ನಮ್ಮೆಲ್ರಿಗೂ ಗೊತ್ತು. ಅದರೊಳಗೆ ನಾನೊಬ್ಬ ಫ್ರೆಂಡ್ ಅಷ್ಟೇ. ಗೊತ್ತು ಶ್ರೀ, ಆದರೂ ಸ್ವಂತ ಹೆಂಡತಿಗೆ ಪ್ರಪೋಸ್ ಮಾಡಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಲ್ಲ, ಅದನ್ನ ನೆನ್ಸ್ಕೊಂಡು ನಗು ಬಂತು. ಸುಮ್ಮನೆ ಇದ್ರೆ ನಗೋದಲ್ಲ, ಒಂದು ಒಳ್ಳೆ ಐಡಿಯಾ ಕೊಡಿ ನೋಡೋಣ. ಅಮ್ಮನ ಹತ್ರ ಕೇಳೋ ಐಡಿಯಾನೇನೋ ಇದು? ಯಾಕೆ ಕೇಳಬಾರ್ದು? ಮಗನಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ಅಮ್ಮಂದು ತಾನೆ. ಜವಾಬ್ದಾರಿ ನನ್ನ ತಲೆ ಕಟ್ಬಿಟ್ಯಾ? ಸರಿ ಬಿಡು, ಏನಾದ್ರು ಯೋಚನೆ ಮಾಡ್ತೀನಿ. ಬಂತ ಐಡಿಯಾ? ಜಾನ್ವಿಗೆ ಪ್ರಪೋಸ್ ಮಾಡಬೇಕಾಗಿರೋದು ನೀನು, ಐಡಿಯಾ ಬೇಕಾಗಿರೋದು ನಿನಗೆ. ಸೊ ನೀನು ನಿನ್ನ ತಲೆಗೆ ಸ್ವಲ್ಪ ಕೆಲಸ ಕೊಡು. ಹೌದಲ್ಲ? ಓಕೆ. ಶ್ರೀ, ಏನಾದ್ರು ಹೊಳಿತಾ? ಮಾಮ್, ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ಬಂಧನ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸುಹಾಸಿನಿ ಅವರಿಗೆ ಪ್ರಪೋಸ್ ಮಾಡ್ತಾರಲ್ಲ, ಕೈಯಲ್ಲಿ ರೆಡ್ ರೋಸ್ ಇಟ್ಕೊಂಡು. ಮಿಸ್ ನಂದಿನಿ ಅವರೇ, ರೀ ನಂದಿನಿ ಅವರೇ, ಅದೇ ಥರ ನಾನು ರೀ ಜಾನ್ವಿ ಅವರೇ ಅಂತ ಪ್ರಪೋಸ್ ಮಾಡ್ಬಿಡ್ಲಾ? ಶ್ರೀ, ನೀನು ಹೇಳ್ತಿರೋ ಐಡಿಯಾ 100% ವರ್ಕೌಟ್ ಆಗತ್ತೆ. ಆದರೆ ನಿನ್ನ ಅಮ್ಮಂದಿರ ಕಾಲದಿಂದಲೂ ಎಲ್ಲರೂ ಈ ಐಡಿಯಾನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ನೀನು ಲವ್ ವಿಷಯದಲ್ಲಿ ಹೊಸದೇನಾದ್ರು ಟ್ರೈ ಮಾಡಬೇಕು. ಹೊಸದು ಅಂದ್ರೆ ಯೋಚನೆ ಮಾಡ್ಬೇಕು ಕಣೋ. ಸರಿ, ಯೋಚನೆ ಮಾಡ್ತೀನಿ ರೀ. ಓ, ಏನು ತೋಚ್ತಾ ಇಲ್ವಲ್ಲ ಮಾಮ್? ಒಂದು ಸೂಪರ್ ಡೂಪರ್ ಐಡಿಯಾ ಹೊಳಿತು ಶ್ರೀ. ಹೌದಾ? ಬೇಗ ಹೇಳಿ. ನೋಡು, ವಾವ್, ಸೂಪರ್ ಐಡಿಯಾ ಮಾಮ್. ಥ್ಯಾಂಕ್ ಯು ಸೋ ಮಚ್. ನಿಲ್ಸು. ಅವಳು ನನ್ನ ಐಡಿಯಾಗೆ ಕ್ಲೀನ್ ಬೋಲ್ಡ್ ಆಗಿ ನಿನಗೆ ಓಕೆ ಅಂತಾಳಲ್ಲ, ಆಗ ಬಂದು ಥ್ಯಾಂಕ್ಸ್ ಹೇಳು. ಒಪ್ಕೋತಾಳಲ್ವಾ ಮಾಮ್? 200%. ಅಲ್ಲ, ದಿನ ದೇವ್ರ ಹತ್ರ ಏನ್ರಿ ಬೇಡ್ಕೋತೀರಾ? ಒಳ್ಳೆಯವರಿಗೆಲ್ಲ ಒಳ್ಳೇದಾಗ್ಲಿ, ಕೆಟ್ಟವರು ಒಳ್ಳೆಯವರಾಗ್ಲಿ ಅಂತ ಬೇಡ್ಕೋತೀನಿ. ಅದು ಪಬ್ಲಿಕ್ ರಿಕ್ವೆಸ್ಟ್ ಆಯ್ತು. ನಿಮ್ಗೆ ಅಂತ ಪರ್ಸನಲ್ ಆಗಿ ನಮ್ಮಪ್ಪನಿಗೆ ಕಾಲ್ ನೋವು ಇದೆಯಲ್ಲ, ಅದು ಬೇಗ ವಾಸಿ ಆಗ್ಲಿ ಅಂತ ಕೇಳ್ಕೊತೀನಿ. ತಥಾಸ್ತು. ಹಾ, ನೀವೇನ್ ದೇವ್ರ ತಥಾಸ್ತು ಅಂತ ಹೇಳಕ್ಕೆ? ಅಲ್ಲ, ದೇವ್ರು ನನ್ನ ಮೂಲಕ ಈ ತರ ಹೇಳಿಸ್ತಾನೆ. ನಿಮ್ಮಂತ ಒಳ್ಳೆ ಮನಸ್ಸಿನ ಹುಡುಗಿಗೆ ಆ ದೇವ್ರು ಒಳ್ಳೇದೇ ಮಾಡ್ತಾನೆ. ನಾನು ಒಳ್ಳೆ ಮನಸ್ಸಿನ ಹುಡುಗಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಹಣೆ ನೋಡಿ ಹೇಳ್ತೀನಿ ನಾನು. ಹೌದಾ? ಇನ್ನೇನೇನ್ ಬರ್ದಿದೆ ನನ್ನ ಹಣೆಯಲ್ಲಿ? ನಿಮ್ಗೆ ಒಬ್ಬ ಹ್ಯಾಂಡ್ಸಮ್ ಹುಡುಗ ಮದುವೆ ಆಗ್ತಾನೆ. ಆಮೇಲೆ ನಿಮ್ಗೆ 1 2 3 4 ಅದೇ ನಿಮ್ಗೆ ಎಷ್ಟು ಮಕ್ಕಳಾಗ್ತಾರೆ ಅಂತ. 5 ಮಕ್ಕಳ? ಇನ್ನು ಮುಗ್ದಿಲ್ಲ ತಾಳಿ. 6 7 8 9. ಸಾಕು. ಲೇಟ್ ಆಯ್ತು, ಹೊರಡೋಣವಾ? ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು? ಇದ್ಯಾಕೆ?
ನೀವು ಯಾವಾಗಲೂ ಬಿಸಿಲೇ ನಡ್ಕೊಂಡು ಬರ್ತೀರಾ, ನಾನೇ ನಿಮಗೆ ಛತ್ರಿ ಹಿಡಿಬೇಕು ಅನ್ಸುತ್ತೆ. ಹೌದಾ? ನಾನು ಯಾವಾಗಲೂ ನಿಮ್ಮ ಜೊತೆಲಿ ಇರೋಕ್ಕಾಗಲ್ಲ, ಅದಕ್ಕೆ ಈ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್. ಹಾಂ, ಇದನ್ನು ಇವಾಗಲೇ ಓಪನ್ ಮಾಡಬೇಡಿ, ನಾನು ಹೋದ್ಮೇಲೆ ಓಪನ್ ಮಾಡಿ. ಓಕೆ. ಸದ್ಯಕ್ಕೆ ಪ್ರಸಾದ ಕೊಡಿ. ಥ್ಯಾಂಕ್ ಯು. ನಾನು ಹೋದ್ಮೇಲೆ ಓಪನ್ ಮಾಡಬೇಕು. ಜಾನ್ವಿ ಮೇಡಮ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ನೇರವಾಗಿ ಹೇಳೋದಕ್ಕೆ ಸ್ವಲ್ಪ ಗಾಬರಿ, ಸ್ವಲ್ಪ ಭಯ, ತುಂಬ ಆತುರ. ಇವತ್ತು ಬಸ್ ಸ್ಟಾಪ್ನಲ್ಲಿ ಸಿಕ್ಕಾಗ ಹೇಳ್ತೀನಿ. ಛತ್ರಿ ಕೊಡಬೇಕಾದ್ರೆ ಅವಳು ಎಲ್ಲಿ ಬೇಡ ಅಂದ್ಬಿಡ್ತಾಳೋ ಅಂತ ಎದೆ ಡವ 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 ಅಂತ ಹುಡ್ಕೋತಾ ಇತ್ತು. ಸದ್ಯ ಖುಷಿನ ತಗೊಂಡ್ಲು. ತುಂಬಾ ಅದೃಷ್ಟವಂತ ಕಣೋ ಶ್ರೀ ನೀನು. ಜೀವನದಲ್ಲಿ ತಾನು ಇಷ್ಟಪಟ್ಟು ಹುಡುಗಿನ 2 ಸಲ ಪ್ರಪೋಸ್ ಮಾಡೋ ಚಾನ್ಸ್ ನಿನಗೆ ಬಿಟ್ರೆ ಇನ್ಯಾರಿಗೂ ಸಿಕ್ಕಿರಲ್ಲ ಅನ್ಸತ್ತೆ. 2 ಸಲ ಪ್ರಪೋಸ್ ಮಾಡಿದ್ಯಾ, 2 ಸಲ ಲವ್ ಮಾಡಿದ್ಯಾ, 2 ಸಲ ಮದ್ವೆನೂ ಆಗ್ತೀಯಾ. ಆ ಭಗವಂತ ಬಾಳ ಪುರ್ಸೊತ್ತಲ್ಲಿ ನಿನ್ನ ಹಣೆ ಬರ ಬರ್ದಿದ್ದಾನೆ ಅನ್ಸತ್ತೆ. ನನಗ್ ನೋಡು, 1 ಸಲನೂ ಮದ್ವೆ ಇಲ್ಲ. ಅಯ್ಯೋ, ನಾನು ಹೇಳಿದ್ನ ನಿನ್ನ ಸೀರಿಯಸ್ ಆಗಿ ತಗೋಬೇಡ. ನನ್ನ ಮಗ ಶ್ರೀ ನನಗೆ ಪ್ರಾಮಿಸ್ ಮಾಡಿದ್ದಾನೆ ನನ್ನ ಮದ್ವೆ ಮಾಡಿಸ್ತೀನಿ ಅಂತ. ನೀನು ಜಾನ್ವಿ ಜೊತೆ 2ನೇ ಸಲ ಮದ್ವೆ ಆಗ್ತಿದ್ದ ಹಾಗೆ ನನ್ನ ಮದ್ವೆ. ಪ್ಲೀಸ್ ಶ್ರೀ, ನೀನ್ ಜಾನ್ವಿನ ಬೇಗ ಮದ್ವೆ ಆಗ್ಬಿಡು ಪ್ಲೀಸ್. ಅಯ್ಯೋ ಮಾಮ್, ಸುಮ್ಮನೆ ಈಗ ತಾನೇ ಪ್ರಪೋಸ್ ಮಾಡಿ ಬಂದಿದ್ದೀನಿ. ಛತ್ರಿ ಕೊಟ್ಟು ಜೊತೆಗೆ ಏನೋ ಮಾತಾಡಬೇಕು ಅಂತ ಚೀಟಿಲೇ ಬರೆದಿಟ್ಟಿದ್ದೀನಿ. ಆ ಚೀಟಿ ಓದಿ ಮತ್ತನ ಜೊತೆ ಮಾತಾಡೋಕೆ ಒಪ್ಕೋತಾಳೋ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ. ಮಾಮ್, ನನ್ನ ಪ್ರಪೋಸಲ್ಗೆ ಅವಳು ಎಸ್ ಅಂತೇಳೋ ನೋ ಅಂತೇಳೋ ಒಂದು ಗೊತ್ತಾಗ್ತಿಲ್ಲ ಮಾಮ್. ಇನ್ನು 2ನೇ ಸಲ ಮದುವೆ ಆಗೋ ವಿಷಯ ದೂರದ ಮಾತು. ನಾಳೆ ಅವಳು ನಾನು ಹೇಳೋದನ್ನ ಕೇಳಿಸ್ಕೊಡೋದಕ್ಕೆ ಒಪ್ಕೋತಾಳೋ ಇಲ್ವೋ ಅನ್ನೋದೇ ಡೌಟು. ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ? ಜಾನ್ವಿ. ಇದು ಕೋಇನ್ಸಿಡೆನ್ಸಾ? ಇದರಲ್ಲಿ ಶ್ರೀನಿಧಿ ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬರ್ತಿದ್ದಾರೆ. ಏನಂತ ಮಾತಾಡ್ಬೋದು? ನೀವಂದರೆ ನನಗಿಷ್ಟ ಅಂತ ಹೇಳ್ಬೋದಾ? ಅಥವಾ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳ್ಬೋದಾ? ಅಥವಾ ನಾನು ನಿನಗಿಷ್ಟನಾ ಅಂತ ಕೇಳ್ಬೋದಾ? ಹಾಗೇನಾದರೂ ಕೇಳಿದ್ರೆ ನಾನು ಏನಂತ ಹೇಳಲಿ? ನೀವಂದರೆ ನನಗೆ ತುಂಬ ಇಷ್ಟ ಅಂತ ತಕ್ಷಣ ಹೇಳಿಬಿಡ್ಲಾ? ಹಾಗೆ ಹೇಳಿದ್ರೆ ಶ್ರೀನಿಧಿಯವ್ರ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ಬೋದು. ತಕ್ಷಣ ಹೇಳೋದು ಬೇಡ,
ನನಗಿಷ್ಟ ಇಲ್ಲ ಅನ್ನೋ ಥರ ಸೀರಿಯಸ್ ಆಗಿರ್ತೀನಿ. ಆಗ ಶ್ರೀ ಅಯ್ಯೋ ಬೇಡ ಪಾಪ, ನಾನೇನಾದರೂ ಹಾಗೆ ಮಾಡಿದ್ರೆ ಅವ್ರ ಮುಖ ಚಿಕ್ಕದು ಮಾಡ್ಕೊಂಡು ಬಿಡ್ತಾರೆ. ಅವ್ರು ಬೇಜಾರಾದರೆ ಚೆನ್ನಾಗೇ ಕಾಣಲ್ಲ. ಶ್ರೀ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾಳೆ ಜಾಹ್ನವಿ ನಿನ್ನ ಹತ್ರ ಏನು ಮಾತಾಡ್ತಾಳೆ ಅನ್ನೋದನ್ನ ನಾನು ಈಗಲೇ ಫೋನ್ ಮಾಡಿ ತಿಳ್ಕೊತೀನಿ. ಅವಳ ಹತ್ರ ಫ್ರಾಂಕ್ ಆಗೆಲ್ಲ ಹೇಳ್ಕೊತಾಳೆ. ಆಸಮ್. ಹಾಗಾದ್ರೆ ಸ್ಪೀಕರ್ ಆನ್ ಮಾಡಿ, ಏನು ಮಾತಾಡ್ತಾರೆ ಅಂತ ನಾನು ಕೇಳಿಸ್ಕೊತೀನಿ. ಹಲೋ ವಸು, ನಿನಗೆ 100 ವರ್ಷ ಆಯ್ತು. ಈಗ ತಾನೇ ನಾನು ನಿನಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀನೇ ಮಾಡಿಬಿಟ್ಟೆ. ಹೌದಾ? ಏನು ವಿಷಯ ಜಾಹ್ನವಿ? ಅದೇ ಇವತ್ತು ಬೆಳಗ್ಗೆ ದೇವಸ್ಥಾನದಲ್ಲಿ ಶ್ರೀನಿಧಿ ಅವ್ರು ಸಿಕ್ಕಿದ್ರಲ್ಲ, ಆ ವಿಷಯ ನಿನ್ನ ಹತ್ರ ಹೇಳ್ಕೋಬೇಕು ಅನಿಸ್ತು. ನಿನ್ನ ಧ್ವನಿಯಲ್ಲಿರೋ ಖುಷಿ ಕೇಳ್ತಿದ್ರೆ ಮೇಡಮ್ ಅವ್ರನ್ನ ಶ್ರೀನಿಧಿ ಅವರು ಫುಲ್ ಇಂಪ್ರೆಸ್ ಮಾಡಿರೋ ಹಾಗಿದೆ. ಹ್ಞೂ ವಸು, ಇವತ್ತು ಬೆಳಗ್ಗೆ ಶ್ರೀನಿಧಿ ಅವ್ರು ನನಗೊಂದು ದೊಡ್ಡ ಸರ್ಪ್ರೈಸ್ ಕೊಟ್ಟರು. ಅಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೌದಾ? ಏನು ಸರ್ಪ್ರೈಸ್ ಕೊಟ್ಟ ಶ್ರೀ? ಐ ಮೀನ್ ಶ್ರೀನಿಧಿ ಅವರು ಏನು ಸರ್ಪ್ರೈಸ್ ಕೊಟ್ಟರು? ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನಿಗೆ ಪ್ರಪೋಸ್ ಮಾಡ್ತಾರಲ್ಲ, ಆ ಥರ ಛತ್ರಿ ತುಂಬ ರೋಸ್ ಪೆಟಲ್ಸ್ ತುಂಬಿಸಿಟ್ಟಿದ್ರು. ನಾನು ಛತ್ರಿ ಓಪನ್ ಮಾಡ್ತಿದ್ದ ಹಾಗೆ ನನ್ನ ಮೇಲೆ ಹೂವಿನ ಮಳೆ. ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಗೊತ್ತಾ? ಒಂದು 5 ನಿಮಿಷ ನನ್ನನ್ನು ನಾನು ಹಾಗೇ ಮರೆತು ನೆಟ್ಬಿಟ್ಟಿದ್ದೆ. ಹಂಗಂದ್ರೆ ನಮ್ಮ ಮೇಡಮ್ ಅವರು ಶ್ರೀನಿಧಿ ಅವ್ರಿಗೆ ಫುಲ್ ಫಿದಾ. ಹೋಗಿ ಬಸ್ಸು, ನೀವು ನನ್ನನ್ನು ಹಾಗೆಲ್ಲ ಡೈರೆಕ್ಟಾಗಿ ಕೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ಜಾನ್ವಿ, ನನ್ನ ಹತ್ರ ಏನು ನಾಚಿಕೆ ನಿನಗೆ? ಛತ್ರಿ, ಅದ್ರ ಒಳಗಡೆ ಹೂ, ಆಮೇಲೆ ಏನಿತ್ತು? ಇಲ್ಲ, ಆ ಛತ್ರಿ ಒಳಗೆ ಒಂದು ಚೀಟಿನೂ ಬರೆದಿಟ್ಟಿದ್ದಾರೆ. ಅದರಲ್ಲಿ ನನ್ನ ಹತ್ರ ಏನೋ ಮಾತಾಡಬೇಕು ಅಂತಲೂ ಬರೆದಿದ್ದಾರೆ. ಓ ಪ್ಲೀಸ್ ಬಸ್ಸು, ನನ್ನನ್ನು ಹಾಗೆ ರೇಗಿಸ್ಬಿಡಿ, ನನಗೆ ನಾಚಿಕೆ ಆಗುತ್ತೆ. ಓಕೆ ಓಕೆ, ಸಾರಿ, ರೇಗ್ಸಲ್ಲ. ಏನು ಬರೆದಿದ್ದಾರೆ ಲೆಟ್ರಲ್ಲಿ? ಅಷ್ಟೇ, ನನ್ನ ಹತ್ರ ಮಾತಾಡಬೇಕು ಅಂತ. ಆದರೆ ನನ್ನ ಹತ್ರ ಏನು ಮಾತಾಡ್ಬೋದು ಅಂತ ಯೋಚನೆ ಆಗ್ತಿದೆ. ಇದನ್ನು ಯೋಚನೆ ಮಾಡುವಂಥದ್ದು ಏನಿದೆ ಜಾಹ್ನವಿ? ಶ್ರೀನಿಧಿ ಅವರು ಅಷ್ಟು ರೊಮ್ಯಾಂಟಿಕ್ ಆಗಿರೋ ಗಿಫ್ಟ್ ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ಅವರು ನಿನ್ನನ್ನ ಲವ್ ಮಾಡ್ತಿದ್ದಾರೆ ಅಂತ ಅರ್ಥ. ಅವ್ರು ನನ್ನನ್ನು ಖಂಡಿತ ಲವ್ ಮಾಡ್ತಿದ್ದಾರೆ ಅಂತೀರಾ? ಹೌದು, ಡೌಟೇ ಇಲ್ಲ, 200%. ಅದೇ ಜಾಹ್ನವಿ, ಶ್ರೀನಿಧಿ ಅವರು ನಾಳೆ ಪ್ರಪೋಸ್ ಮಾಡಿದ್ರೆ ಏನು ಹೇಳಬೇಕು ಅಂತಿದೀಯಾ? ಅದೇ ನನಗೂ ಗೊತ್ತಾಗ್ತಿಲ್ಲ ವಸು. ಅವ್ರು ನಾಳೆ ಪ್ರಪೋಸ್ ಮಾಡಿದಾಗ ಏನು ಹೇಳಬೇಕು ಅಂತ ಯೋಚನೆ ಮಾಡಿದ್ರೆ ಮೈಂಡ್ ಬ್ಲ್ಯಾಂಕ್ ಆಗ್ತಿದೆ. ಎದೆ ಡಬ ಡಬ ಅಂತ ಬಡ್ಕೋತಿದೆ, ಕೈ ಕಾಲೆಲ್ಲ ನಡುಗ್ತಿದೆ, ನನ್ನ ಅಂಗೈ ಫುಲ್ ಬೆರುತ್ತಿದೆ, ತುಂಬ ನರ್ವಸ್ ಆಗ್ತಿದ್ದೀನಿ, ಒಂಥರ ಭಯ. ಇದ್ರಲ್ಲಿ ಭಯ ಪಡೋವಂಥದ್ದು ಏನಿದೆ? ಶ್ರೀನಿಧಿ ಹ್ಯಾಂಡ್ಸಮ್ ಹುಡುಗ, ತಾನಾಗೆ ಬಂದು ಪ್ರಪೋಸ್ ಮಾಡಿದಾಗ ಒಪ್ಕೊಂಡ್ಬಿಡು ಅಷ್ಟೇ. ಯೋಚನೆ ಮಾಡ್ತೀನಿ, ನಾಳೆ ಡಿಸೈಡ್ ಮಾಡ್ತೀನಿ, ನಿಮಗೆ ಹೇಳ್ತೀನಿ. ಓಕೆ, ಗುಡ್ ನೈಟ್, ಬಾಯ್. ಗುಡ್ ನೈಟ್. ನೀನು ನಮ್ಮ ಹುಡುಗಿಗೆ ಇಷ್ಟ ಆಗಿದ್ಯಾ? ನಾಳೆ ಧೈರ್ಯವಾಗಿ ಹೋಗಿ ಪ್ರಪೋಸ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಮಾಮ್. ನೀವು ಹೇಳ್ದಾಗಳು ಒಪ್ಕೊಂಡ್ಬಿಟ್ರೆ ಸಾಕು. ನಾಡಿದ್ದು ಹೆಣ್ಣು ಕೇಳೋ ಶಾಸ್ತ್ರ, ಬರೋ ವಾರನೇ ಮದುವೆ. ಒಲವು ವರವಾಯ್ತು, ಹಲವು ತರವಾಯ್ತು, ನಲಿವು ಸ್ಥಿರವಾಯ್ತು. ಒಲವು ಶುರುವಾಯ್ತು, ಒಲವೇ ಗುರುವಾಯ್ತು, ಒಲುಮೆ ಗುರಿಯಾಯ್ತು. ಇದನ್ನು ಯೋಚನೆ ಮಾಡುವಂಥದ್ದು ಏನಿದೆ ಜಾಹ್ನವಿ? ಶ್ರೀನಿಧಿ ಅವರು ಅಷ್ಟು ರೊಮ್ಯಾಂಟಿಕ್ ಆಗಿರೋ ಗಿಫ್ಟ್ ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ಅವರು ನಿನ್ನನ್ನ ಲವ್ ಮಾಡ್ತಿದ್ದಾರೆ ಅಂತ ಅರ್ಥ.
ಸ್ಮಾರ್ಟ್ ಬಾಯ್. ಏನ್ ಶ್ರೀ ಇಷ್ಟು ನೀಟಾಗಿ ರೆಡಿಯಾಗಿ ಹೋಗ್ತಿದ್ಯಾ? ನೀನು ಜಾನ್ವಿನ ಮೊದಲನೇ ಸಲ ಪ್ರಪೋಸ್ ಮಾಡಕ್ಕೆ ಹೋಗ್ಬೇಕಾದ್ರೂ ಇಷ್ಟು ನೀಟಾಗಿ ರೆಡಿಯಾಗಿದ್ಯೋ ಇಲ್ವೋ? ಮಾಮ್ ಆ ಟೈಮೇ ಬೇರೆ ಇತ್ತು. ಅವಾಗ ನಾನು ಜಾನನ್ನ ಒಪ್ಕೋತಾಳೆ ಅನ್ನೋ ಕಾನ್ಫಿಡೆಂಟ್ ಇತ್ತು. ಆದರೆ ಇವಾಗ ನಾನು ನನ್ನ ಜಾನನ್ನ ಪಡ್ಕೊಳ್ಳೇಬೇಕು ಮಾಮ್. ಆದರೆ ಎಲ್ಲಿ ಅವಳು ನನ್ನ ರಿಜೆಕ್ಟ್ ಮಾಡಿಬಿಡ್ತಾಳೆ ಅನ್ನೋ ಭಯ ಕಾಡ್ತಾನೆ ಇದೆ. ಡೋಂಟ್ ವೆರಿ ಶ್ರೀ, ಜಾನ್ವಿ ಯಾವತ್ತಿರು ನಿನ್ನವಳೆ. ಧೈರ್ಯವಾಗಿ ಹೋಗ್ಬಾ. ಥ್ಯಾಂಕ್ ಯು ಮ್ಯಾಮ್. ಮೊದಲೇ ಅವಳು ಭಯ ಅಂತಿದ್ಲು. ಹೊರಟಿದವಳು ಇಲ್ವೋ ಅಂತ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ತೀರಾ? ಹಾಂ, ಹಾಗೆ ಇವತ್ತು ಅವಳು ನಿನ್ನ ಮೀಟ್ ಮಾಡೋಕ್ಕೆ ಯಾವ ಕಲರ್ ಡ್ರೆಸ್ ಹಾಕೊಂಡ್ಬರ್ತಿದ್ದಾಳೆ ಅಂತಲೂ ಕೇಳ್ತೀನಿ. ಓಕೆ.